ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟು ಬರೋಬ್ಬರಿ 25 ವರ್ಷ. ಈ ಬೆಳ್ಳಿ ಪರ್ವದ ಸಂದರ್ಭದಲ್ಲಿ ಅವರ ಅಪರೂಪದ ಸ್ನೇಹಿತರು ಆಪ್ತರನ್ನ ಮಾತನಾಡಿಸುವಂತ ಸಮಯ. ಸೊ ಮೈಸೂರಿನ ಅತ್ಯಂತ ಆಪ್ತರು, ಬಾಲ್ಯದಿಂದ ದರ್ಶನ್ ಸರ್ನ ಕಂಡಂತವ್ರು ರೇಣುಕಾ ಸ್ವಾಮಿ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಸಿನಿಮಾ ಇಂಡಸ್ಟ್ರಿ ಅವ್ರನ್ನ ಅವರ ಒಡನಾಟದ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡ್ತೀವಿ. ಬಟ್ ದರ್ಶನ್ ಸರ್ 25 ವರ್ಷದ ಬೆಳ್ಳಿ ಪರ್ವದ ಸಂದರ್ಭ ನೀವು ಬಾಲ್ಯದಿಂದ ಕಂಡಿರುವಂತವ್ರು, ಹೇಗೆ ನೆನಪಾಗುತ್ತೆ, ಹೇಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ? ಸರ್, ಅವರು ರೀಸೆಂಟಾಗಿ ಒಂದು ಮಾತು ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ರೀಸೆಂಟಾಗಿ ಒಂದು ಮಾತು ಹೇಳಿದ್ರು, ಲೂನಾಯಿಂದ ಲ್ಯಾಂಬೋರ್ಗಿನಿ ಅಂತ. ಅದು ಸತ್ಯವಾದ ಮಾತು ಸರ್. ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಏನು ಅಭಿಮಾನಿಗಳನ್ನ ಅವರು ಸಂಪಾದಿಸಿದ್ದಾರೆ, ಅದು ಅವರು ಇವತ್ತಿನ ದಿನದಲ್ಲಲ್ಲ, ಅವತ್ತಿನ ದಿನದಲ್ಲಿ ತುಂಬ ಕಷ್ಟಪಟ್ಟು ಅವರು ಸಿನಿಮಾನೇ ಮಾಡಬೇಕು, ಸಿನಿಮಾದಲ್ಲಿ ಇರಬೇಕು, ತುಂಬ ಕಷ್ಟ ಇತ್ತು ಸರ್. ಅವ್ರ ತಂದೆ ಅವರು ಇದ್ದಿದ್ದಾಗ 95ಅಲ್ಲಿ, ಅಮ್ಮನೂ ಅಷ್ಟೇ, ಮೀನಮ್ಮ ಅವರು ತುಂಬ ಕಷ್ಟಪಟ್ಟು. ನಾವು ಅವ್ರ ಮನೆ ಎದುರುಗಡೆನೇ ಇರೋದು, ನಾವು ಚಿಕ್ಕದಿಂದ ನೋಡಿದ್ದೀವಲ್ಲ. ಅವರು ಅವಾಗಿಂದನೂ ಸಿನಿಮಾ ಮಾಡಬೇಕು, ಜನಗಳಿಗೋಸ್ಕರ, ಅಭಿಮಾನಿಗಳಿಗೋಸ್ಕರ ಆ ಪ್ರೀತಿಯಿಂದನೇ ಅವರು ಇಲ್ಲಿವರೆಗೆ ಬಂದಿರೋದು ಸರ್. ಲ್ಯಾಂಬೋರ್ಗಿನಿ ತನಕ ತಂದಿಟ್ಟಿದ್ದಾರೆ ಜನ. ಸರ್, ಈಗ ನೀವು ಅದೇ ಮನೆ ಎದುರುಗಡೆನೆ ಮನೆಯವರು. ಸೊ ಬಾಲ್ಯದ ದಿನಗಳು ಹೆಂಗಿದ್ವು ಅಂತ, ಯಾಕಂದ್ರೆ ದರ್ಶನ್ ಸರ್ ತುಂಬಾ ದೂರದಿಂದ ನೋಡುವಂತವ್ರಿಗೆ ಅವರ ಸ್ಟಾರ್ಡಮ್ ಮಾತ್ರ ಕಾಣಿಸುತ್ತೆ, ಅವ್ರ ಜರ್ನಿ ನೆನಪಿರುತ್ತೆ. ಬಟ್ ಆದ್ರೆ ನೀವು ಕಂಡಂತ ದಿನಗಳು ಸರ್ ಹೇಗಿರ್ತಿದ್ರು, ಹೇಗೆ ಆಲೋಚನೆಗಳಿರ್ತಿತ್ತು, ಮನೆ ಪರಿಸ್ಥಿತಿಯಲ್ಲಿ ಹೇಗೆಲ್ಲ ಆಲೋಚನೆಗಳನ್ನ ಅವ್ರು ಮಾಡ್ತಾ ಇದ್ರು ನಿಭಾಯಿಸುವಂತ ನಿಟ್ಟಿನಲ್ಲಿ ಅಂತ? ಸರ್, ಮನೆ ಪರಿಸ್ಥಿತಿ ನಾನು ಕಂಡಂಗೆ ತುಂಬ ಕಷ್ಟದಲ್ಲೇ ಇದ್ದಿದ್ದು ಸರ್. ಏನು ಸಿಲ್ವರ್ ಸ್ಪೂನ್ ಆಗಲಿ ಗೋಲ್ಡನ್ ಸ್ಪೂನ್ ಅಂತಲ್ಲ, ತುಂಬ ಹಾರ್ಡ್ ವರ್ಕರು ದರ್ಶನ್ ಅವರು. ಅವರು ಇವತ್ತು ಚಾಲೆಂಜಿಂಗ್ ಸ್ಟಾರ್ ಅಂತ ಜನ ಏನು ಹೇಳ್ತಾರೆ, ಡಿ ಬಾಸ್, ಸುಲ್ತಾನ್, ಬಾಕ್ಸ್ ಆಫೀಸ್ ಸುಲ್ತಾನ್, ಅವ್ರು ಕೊಟ್ಟಿರೋ ಬಿರುದುಗಳು ಸರ್ ಬಾಸ್ಗೆ. ಬಟ್ ಅವರು ಯಾವ ಥರ ಅಂದರೆ ನಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸರ್. ಅದ್ರ ಬಗ್ಗೆ ನೋ ಡೌಟ್. ನಾವು ಅವರಿಂದ ಚೆನ್ನಾಗಿದ್ದೀವಿ ಸರ್. ದೇವರು ನಮ್ಮನ್ನ ಚೆನ್ನಾಗಿಟ್ಟಿದ್ದಾರೆ. ಅವರು ಹೆಂಗೆ ನಾವು ದೇವ್ರಂತ ದರ್ಶನ್ ಅವ್ರಂತ ನಾವು ಹಂಗೆ ದೇವ್ರ ಥರ ಅವ್ರನ್ನ ಕಾಣ್ತೀವಿ ಸರ್. ಸರ್, ಈಗ ನೀವು ಜೊತೆಗಿದ್ದಂತಾಗೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ರು, ಹೇಗಿರ್ತಿದ್ರು, ಏನೇನ್ ಮಾಡುವಂತ ಕನಸುಗಳು ಇರ್ತಿತ್ತು, ಯಾವ ಸಂದರ್ಭದಲ್ಲಿ ನೀವು ಎಕ್ಸಾಕ್ಟ್ ಆಗಿ ಜೊತೆಗಿದ್ರಿ, ಆ ಜರ್ನಿನೆಲ್ಲ ನೆನ್ಪು ಮಾಡೋದಾದ್ರೆ? ಸರ್, ಅವರು ಅದೇ ಸ್ಟ್ರಗ್ಲಿಂಗ್ ಡೇಸ್. ಅವ್ರಿಗೆ ಮೆಜೆಸ್ಟಿಕ್ ಮುಂಚೆ ಅವರು ಹಸು ಎಲ್ಲ ಕಟ್ಟಿ ಇದು ಮಾಡ್ತಾಯಿದ್ರು ಅಮ್ಮ ಅವರು. ಇವಾಗ ಸಿದ್ಧಾರ್ಥ ಲೇಔಟ್ ಮನೆಯಲ್ಲಿ ಅವ್ರೇನಾದ್ರು ಇಂಡಸ್ಟ್ರಿಗೆ ಬರಲ್ಲ ಅಂತಂದರೆ ಅವ್ರಿಗೆ ಪ್ರಾಣಿ ಪಕ್ಷಿ ಮೇಲೆ ತುಂಬ ತುಂಬ ಅತಿಯಾದ ಪ್ರೀತಿ, ಅವ್ರ ಮೇಲೆ ತುಂಬ ಇದ್ರ ಮೇಲೆ ಅದು ಇಂಟ್ರೆಸ್ಟ್ ಇರ್ತಾಯಿತ್ತು. ಅವತ್ತಿಂದನೂ ಅಷ್ಟೇ ಸರ್, ಸ್ಟ್ರಗ್ಲಿಂಗು. ಪ್ರಾಣಿ ಪಕ್ಷಿಗಳಾಗ್ಬೋದು, ತೋಟ. ಇವಾಗೇನು ನಾವು ನೋಡ್ತೀವಿ, ತೋಟದಕ್ಕೆ ಹೋದಾಗ ಅವರೇ ತೋಟದೆಲ್ಲ ಕೆಲಸ ಮಾಡೋದು, ಆ ಪ್ರಾಣಿ ಪಕ್ಷಿಗಳಿಗೆ ನೋಡ್ಕೊಳ್ಳೋ ಅಂಥದ್ದಾಗ್ಬೋದು, ಹಸುಗೆ ಏನಾದ್ರು ಮೇವು ತಿನ್ಸೋದಾಗಲಿ, ಆ ಕುದುರೆಗಳಿಗೆ ಏನೇ ಇದ್ರೂ ಅವರೇ. ಅವಾಗಿಂದನೂ ಹಂಗೆ ಸರ್, ಆ ಪ್ರಾಣಿ ಪಕ್ಷಿಗಳ ಮೇಲೆ ವೆರಿ ಸಾಫ್ಟ್ ಹಾರ್ಟೆಡ್ ಮ್ಯಾನ್. ಎಸ್, ಅದೇ ಯಾರೋ ಹೇಳ್ತಾ ಇದ್ರು, ಅವರು ತುಂಬಾ ಅಂದ್ರೆ ಬದುಕನ್ನ ನಿಭಾಯಿಸೋಕೆ ಒಂದು ಸಂದರ್ಭಕ್ಕೆ ಒಂದು ಮೆಸ್ ಕೂಡ ಮಾಡೋಂತ ಪ್ಲಾನ್ ಮಾಡ್ತಾ ಇದ್ರು. ಸೊ ಆ ರೀತಿಯಾಗಿ ಜೀವನ ಮಾಡುವಂತ ಯೋಚನೆಗಳಿತ್ತು ಅನ್ನೋವಂಥದ್ದು, ಮತ್ತೆ ಅದೇ ಹಸುಗಳನ್ನ ಸಾಕಿ ಜೀವನ ಮಾಡುವಂಥದ್ದು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಆ ಹಾಲು ಕರೆದು ಜೀವನ ಮಾಡುವಂತ ಸಂದರ್ಭ, ಲೂನಾದಲ್ಲಿ ಓಡಾಡುವಂತ ಸಂದರ್ಭಗಳು ಹೆಂಗಿತ್ತು ಸರ್? ಅದೇ ಅಮ್ಮ ಹೇಳ್ದಂಗೆ ಮೀನಮ್ಮ ಅವರು ಮೆಸ್ ಮಾಡಬೇಕು ಅಂತ ಎಲ್ಲ ಇದು ಮಾಡಿದ್ರು ಸರ್. ಅವಾಗಲೂ ಅಷ್ಟೇ ಹಸು ಕಟ್ಟಿ ಹಾಲು ಇದು ಮಾಡೋದೆಲ್ಲ ಮಾಡ್ತಾಯಿದ್ರು. ಅದೇ ದೇವರು ಇದರಿಂದ ಅವರು ಸ್ಟ್ರಗಲಿಂಗು ಸರ್, ಅವ್ರ ಹಾರ್ಡ್ ವರ್ಕು ಇವತ್ತು ದೇವರು ಇಲ್ಲಿಗೆ ತಂದು ಬಿಟ್ಟಿದ್ದಾರೆ. ಇನ್ನೂ ಹಿಂಗೆ ಎತ್ತರವಾಗಿ ಶಿಖರವಾಗಿ ಬೆಳೀಲಿ ಅಂತ. ಸರ್, ಈಗ ಆಯ್ತು ಸರ್, ಇದ್ರ ಜೊತೆಗೆ ನಿಮ್ಗೆ ಸರ್ ತುಂಬಾ ಮರೆಯಲಾರದಂತ ಒಂದು ಘಟನೆ ಸರ್, ಇಂಥ ಸಂದರ್ಭ ಇದು ಲೈಫಲ್ಲೇ ನಾನು ಮರೆಯೋಕ್ಕಾಗಲ್ಲ ಅನ್ನೋಂಥ ಘಟನೆಗಳನ್ನ ಸರ್ ಹೇಗೆ ಹೇಳ್ತೀರಿ? ಸರ್, ಸುಮಾರಿದೆ ಸರ್, ಒಂದು 5-6 ಇದೆ ಸರ್. 25 ವರ್ಷ ಸರ್, 25 ವರ್ಷ ಜರ್ನಿಯಲ್ಲಿ ಅವರು ದರ್ಶನ್ ಏನಿದ್ರು ಮುಂಚೆ ಇವಾಗಲೂ ಹಂಗೆ ಇದ್ದಾರೆ ಸರ್. ಅದ್ರ ಬಗ್ಗೆ ನಾವು ಏನೂ ಇಲ್ಲ ಸರ್. ತುಂಬ ಚೆನ್ನಾಗಿ, ನೋ ಡೌಟ್, ಅವರು ವೆರಿ ಡೌನ್ ಟು ಅರ್ತ್ ಪರ್ಸನ್. ಅವಾಗ ಹೆಂಗಿದ್ರು, ಲೂನಾದಲ್ಲಿ ಹೆಂಗೆ ನಮ್ಮ ಜೊತೆ ಮಾತಾಡ್ತಾ ಇದ್ರು, ಇವಾಗಲೂ ಅಷ್ಟೇ ಸರ್. ಅದೇ ಪ್ರೀತಿ, ಅದೇ ನಮ್ಮ ಮೇಲೆ ಒಂದು ಬಾಂಧವ್ಯ ಇಟ್ಕೊಂಡಿದ್ದಾರೆ ಸರ್. ಅವತ್ತೇನಾದ್ರು ಕನ್ಸ್ಕೊಂಡಿದ್ರಾ ಹಿಂಗೆ ನಾನು ಲ್ಯಾಂಬೋರ್ಗಿನಿಲಿ ಓಡಾಡ್ತೀನಿ ಅಂತ ಯೋಚನೆಗಳು ಸೃಷ್ಟಿಯಾಗಕ್ಕೆ ಸಾಧ್ಯನಾ ಹೆಂಗೆ ಅಂತ? ಇಲ್ಲ ಸರ್, ಆ ಥರ ಏನಿಲ್ಲ. ಪಾಪ ಸ್ಟ್ರಗ್ಲಿಂಗ್. ಆಗ ಇವರು ತುಗರಿಪ ಶ್ರೀನಿವಾಸ್ ಪಾಪ ಅವರು ಅವಾಗ ಇದಾಗಿದ್ದರು. ಅವಾಗ ಇವರು ಇಂಡಸ್ಟ್ರಿಗೆ ಬಂದರು. ಅವಾಗೆಲ್ಲ ಅವ್ರಿಗೆ ಆಯ್ದಿರಲಿಲ್ಲ ಸರ್, ಜೀವನ ಕಟ್ಕೋಬೇಕು ಅಂತ ಬೆಂಗಳೂರಿಗೆ ಹೋದರು. ಮೀನಮ್ಮ ಅವರು, ನಮ್ಮ ದಿನಕರಣ ಅವರು, ದರ್ಶನಣ್ಣ ಅವರು ಎಲ್ಲರೂ ಮನೇನ ಇಲ್ಲಿ ಇದು ಮಾಡಿ ಅಲ್ಲಿಗೆ ಬೆಂಗಳೂರಿಗೆ ಹೋಗಿ ತುಂಬ ಸ್ಟ್ರಗ್ಲಿಂಗ್ ಡೇಸ್ ಸರ್. ಆ ಟೈಮಲ್ಲಿ ದರ್ಶನಣ್ಣ ಅವರು ಎಲ್ಲನೂ ಬಿಟ್ಟು ಅವರೇ ಹೇಳಿದ್ರ ಸರ್, ಇಟ್ಸ್ ನಾಟ್ ಇದು ಗೋಲ್ಡನ್ ಆರ್ ಸಿಲ್ವರ್ ಸ್ಪೂನ್. ಹೋಗಿದ್ದ ದಿನನೇ ತುಗರಿಪ ಶ್ರೀನಿವಾಸ್ ಅವ್ರ ಮಗ ಅಂತೇನು ಇದು ಮಾಡಲಿಲ್ಲ. ಎಲ್ಲ ಸ್ಟ್ರಗಲಿಂಗ್ ಡೇಸ್ ಸರ್. ಈಗ ಅವರು ಏನಿದೆ ಅದು ಇವತ್ತು ಇಟ್ಸ್ ಎ ಡ್ರೀಮ್. ಖಂಡಿತ ಅವರ ನೋವು, ಕೋಪ, ಬೇಸರ
ಯಾವತ್ತಾರು ನಿಮ್ಮ ಹತ್ರ ತುಂಬಾ ಆಪ್ತವಾಗಿ ಹಂಚ್ಕೊಂಡಿರೋಂಥದ್ದು ಯಾವುದೋ ಒಂದು ಘಟನೆ ವಿಚಾರವಾಗಿ ಅದೇನಾದ್ರು ನೆನಪಾಗುತ್ತಾ ಅಥವಾ ಖುಷಿ ವಿಚಾರ ಆಗಿರ್ಬೋದು, ಏನು ನೆನಪಾಗುತ್ತೆ ತುಂಬಾ? ಸರ್ ಅವ್ರು ಇರೋದೇ ಒಂದು ನಮಗೆ ಖುಷಿ ಸರ್. ಕೋಪ ನೋವು ಏನಿಲ್ಲ ಸರ್. ಒಬ್ಬ ಅಣ್ಣನಾಗಿ ತಂದೆ ಆಗಿ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಇಲ್ಲಿವರೆಗೆ. ನಾವು ಇವತ್ತೇನಿದ್ದೀವಿ ಅವರು ದರ್ಶನ್ ಸರ್ ಇಂದಾನೆ ಸರ್. ಮನೆಯವ್ರು ನಮ್ಮ ತಂದೆ ತಾಯಿ, ಇನ್ನು ಮುಂದಕ್ಕೆಲ್ಲ ನಮಗೆ ಮಾಡಿದ್ದೆಲ್ಲ ದರ್ಶನ್ ಸರೇ ಸರ್. ನಾವು ಚೆನ್ನಾಗಿದ್ದೀವಿ ಸರ್ ಅವರಿಂದ. ಎಸ್ ಸರ್, ಫೈನಲಿ 25 ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟವರು. ಸೊ ಈ ಸಂದರ್ಭಕ್ಕೆ ನಿನ್ನೆ ಕೂಡ ಬರ್ಡೇ ಕೂಡ ಆಯಿತು. ಅವ್ರನ್ನ ನೀವು ತುಂಬ ಆಪ್ತರಾಗಿದ್ದಾಗ ಏನಂತ ಕರೀತೀರಾ, ಅವ್ರು ನಿಮ್ಮನ್ನ ಏನಂತ ಕರೀತಾರೆ, ಏನು ಹೇಳ್ತೀರಾ? ನಮ್ದು ಸರ್ ನಾವು ಅಣ್ಣ ಗುರು ಅಂತಾರೆ, ನನ್ನ ರೇಣುಕಾ ಚಿನ್ನ ಅಪ್ಪಿ ಅಂತ ಕರೀತಾರೆ. ಇದು ನಮಗೆ ನೆನೆ ಹುಟ್ಟುಹಬ್ಬ ಅಲ್ಲ ಸರ್, ಇದು ಹಬ್ಬ ಸರ್. ನಮಗೆ ಇದು ಇಟ್ಸ್ ಎ ಫೆಸ್ಟಿವಲ್ ಫೀಸ್ಟ್. ನಮಗೆ ಫೆಬ್ರವರಿ 16 ಬಂದರೆ ಹಬ್ಬ ಸರ್. ಫೆಬ್ರವರಿ ಮಂತೇ ಹಬ್ಬ ಸರ್. ಅದು ಇವಾಗ 25 ವರ್ಷ 50 ವರ್ಷ ಆಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ ಸರ್. ಸರ್, ಇದೆಲ್ಲದರ ಜೊತೆಗೆ ಕೊನೆಯದಾಗಿ ಮೈಸೂರಿಗೆ ಈಗ ಎಲ್ಲ ಬಂದಾಗ ಹೇಗಿರ್ತಾರೆ, ಎಲ್ಲಿ ಸೇರ್ತೀರಾ, ಹೇಗೆ ನಿಮ್ಮ ತುಂಬ ಅವರ ಇಷ್ಟದ ಸ್ಥಳ ಯಾವುದು, ಹೇಗೆ ಅಂತ? ತೋಟದ ಮನೆ ಸರ್. ತೋಟ ನಾವೇನೇ ಇದ್ರೂ ತೋಟದ ಮನೇಲಿ ಆರಾಮಾಗಿ ಅವರು ಪ್ರಾಣಿ ಪಕ್ಷಿಗಳ ಮಧ್ಯೆ ಅಲ್ಲೇ ಮಲಗೋ ಅಂಥದ್ದು ನಾವೇ ಎಷ್ಟೊಂದು ಇದರಲ್ಲಿ ನೋಡಿದ್ದೀವಿ. ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲೇ ಆರಾಮಾಗಿ ಯಾವುದೇ ಥರ ಒಂದು ತಾರತಮ್ಯ ಇಲ್ಲದೆ ಮೇಲು ಕೀಳು ಯಾವ ಥರ ಎಲ್ಲೂ ಇಲ್ಲ ಸರ್ ನಮ್ಮಲ್ಲಿ. ಎಲ್ಲರೂ ಒಂದೇ ಸ್ನೇಹಿತರು ಅಂತ ಹೇಳಿ ನಾವೆಲ್ಲ ತೋಟದ ಮನೇಲೇ ನಮ್ಮದು. ಫೈನಲ್ ಆಗಿ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಗೊತ್ತಿಲ್ಲದೆ ಇರುವಂತ ಒಂದು ವಿಚಾರ ಗೊತ್ತಿಲ್ಲ ಹಂಚ್ಕೋಬೇಕು, ಇನ್ನ ಅವ್ರಿಗೋಸ್ಕರ ಹೇಳುವಂಥದ್ದು ಅಥವಾ ನೀವೇನೋ ಸರ್? ಏನಿಲ್ಲ ಸರ್, ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಷ್ಟೇ ನಾವು ಇವತ್ತು ಕೇಳ್ಕೊಳ್ಳೋದು. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಈ ನಮಗೆ ಕಾಟೇರ ಬಂದಿರೋದೇ ಒಂದು ಬೆಂಚ್ ಮಾರ್ಕ್ ಸರ್. ನಾನು ಅದೇ ಹೇಳಿದೆ ಬಾಸಿಗೆ ಫೋನ್ ಮಾಡಿ, ಕಾಟೇರ ನೋಡ್ಕೊಂಬಂದೆ. ಗುರು ನನಗೆ ಸಿನಿಮಾ ನೋಡ್ದಂಗೆ ಏನು ಆಗಲಿಲ್ಲ ಗುರು, ನಾನು ಸಿನಿಮಾ ನೋಡ್ದಂಗೆ ಅನಿಸ್ಲೇ ಇಲ್ಲ. ನೀನು ಏನು ನಮ್ಮ ಜೊತೆ ಲೈವ್ಲಿಯಾಗಿ ಆಫ್ ದ ಸ್ಕ್ರೀನ್ ಏನು ಇರ್ತಿದ್ರಿ ಅದೇ ಥರ ನಿನ್ನ ಆನ್ ಸ್ಕ್ರೀನಲ್ಲಿ ತೋರಿಸಿದ್ದಾರೆ ಅಷ್ಟೇ ಸರ್, ಬೇರೆ ಇನ್ನೇನೂ ಇಲ್ಲ ಸರ್. ಅದು ಸತ್ಯ 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 ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಜೊತೆ ನಮಸ್ಕಾರ ಸರ್. ನಮಸ್ಕಾರ. ಇದಿಷ್ಟು ದರ್ಶನ್ ಅವರನ್ನ ತುಂಬಾ ಹತ್ತಿರದಿಂದ ಕಂಡಂಥವ್ರು, ಅವರ ನಿವಾಸದ ಎದುರುಗಡೆ ಮನೆ ಇದ್ದಂಥದ್ದು ಇವ್ರದ್ದು. ಸೊ ರೇಣುಕಾ ಸ್ವಾಮಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಶ್ರೀರಂಗಪಟ್ಟಣ.